ಸಚಿವ ಪ್ರಿಯಾಂಕ್ ಖರ್ಗೆ ತವರು ಚಿತ್ತಾಪುರದಲ್ಲಿ ಪಥಸಂಚಲನ ಪ್ರಕರಣ ಕುರಿತು ಎರಡನೇ ಸಭೆ ಬಳಿಕ ಇಂದು ಕಲಬುರಗಿಯಲ್ಲಿ ಹೈಕೋರ್ಟ್ ವಿಚಾರಣೆ ನಡೆಯಲಿದ್ದು ಬಹುತೇಕವಾಗಿ ಇಂದೇ ಪಥಸಂಚಲನದ ಮುಹೂರ್ತ ಫಿಕ್ಸ್ ಆಗುವ ನಿರೀಕ್ಷೆಯನ್ನ ಆರ್ಎಸ್ಎಸ್ ಮುಖಂಡರು ಇಟ್ಟುಕೊಂಡಿದ್ದಾರೆ। ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ। ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ। ಕಲಬುರಗಿ ಹೈಕೋರ್ಟ್ನಲ್ಲಿ ಇಂದು ಮತ್ತೆ ವಿಚಾರಣೆ। ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ಸಿಗುತ್ತಾ? ಎಲ್ಲರ ಚಿತ್ತ ಹೈಕೋರ್ಟ್ ಆದೇಶದತ್ತ। ಎಸ್, ಆರ್ಎಸ್ಎಸ್ ಶತಮಾನೋತ್ಸವ ನಿಮಿತ್ತ ಕರ್ನಾಟಕ ಸೇರಿ ದೇಶದ ಹಲವೆಡೆ ಆರ್ಎಸ್ಎಸ್ ಪಥ ಸಂಚಲನ ಸರಾಗವಾಗಿ ನಡೀತಾ ಇದೆ। ಆದ್ರೆ ಐಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ ಪಥ ಸಂಚಲನ ಇಡೀ ದೇಶದ ಗಮನ ಸೆಳೆದಿದೆ। ಮೊದಲು ತಹಶೀಲ್ದಾರ್ ಮೂಲಕ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದಿತ್ತು। ನಂತರ ಭೀಮಾರ್ಮಿ ಸೇರಿ ಹಲವು ಸಂಘಟನೆಗಳ ವಿರೋಧದ ಹಿನ್ನೆಲೆ ಜಿಲ್ಲಾಡಳಿತ ಪಥ ಸಂಚಲನಕ್ಕೆ ಸದ್ಯ ಅನುಮತಿ ಬೇಡ ಅಂತ ವರದಿ ಕೊಟ್ಟಿತ್ತು। ಬಳಿಕ ಶಾಂತಿ ಸಭೆ ನಡೆಸೋಕೆ ಹೈಕೋರ್ಟ್ ಆದೇಶದಂತೆ ಕಲಬುರಗಿಯಲ್ಲಿ ಮೊದಲ ಶಾಂತಿ ಸಭೆ ನಡೆಸಲಾಯಿತು। ಅದು ವಿಫಲವಾದ ಬಳಿಕ ಎರಡನೇ ಸುತ್ತಿನ ಶಾಂತಿ ಸಭೆಯನ್ನ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖಂಡರ ಜೊತೆ ಸಭೆಯನ್ನ ಮಾಡಲಾಯಿತು। ಇದೀಗ ಎರಡನೇ ಸುತ್ತು ನಡೆದ ಶಾಂತಿ ಸಭೆಯ ಎಲ್ಲಾ ಮಾಹಿತಿಯನ್ನ ಕಲಬುರಗಿ ಹೈಕೋರ್ಟ್ ಪೀಠದ ಮುಂದೆ ಇಂದು ವಿಚಾರಣೆಗೆ ಬರಲಿದೆ। ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡರು ಪ್ರಮುಖವಾಗಿ ಇದೇ ತಿಂಗಳ 13ನೇ ತಾರೀಕು ಅಥವಾ 16ರಂದು ಮಧ್ಯಾಹ್ನ 3 ಗಂಟೆಯಿಂದ 6:30 ತನಕ ಅವಕಾಶಕ್ಕೆ ಮನವಿ ಮಾಡಿದೆ। ಒಟ್ಟು 3.1 ಕಿಲೋಮೀಟರ್ನಲ್ಲಿ ಕಲಬುರಗಿ ಜಿಲ್ಲೆಯ ಒಟ್ಟು 850 ಜನ ಗಣವೇಷಧಾರಿಗಳು ಮಾತ್ರ ಪಥ ಸಂಚಲನದಲ್ಲಿ ಭಾಗಿಯಾಗ್ತಾರೆ। 4 ಸಾಲಿನ ಬದಲು 3 ಸಾಲಿನಲ್ಲಿ ಪಥ ಸಂಚಲನ ಮಾಡುವುದಾಗಿ ಲಿಖಿತ ಹೇಳಿಕೆ ನೀಡಿದ್ದಾರೆ। ಹೀಗಾಗಿ ಆ ಎಲ್ಲಾ ಹೇಳಿಕೆಗಳ ಬಗ್ಗೆ ಇಂದು ಮಧ್ಯಾಹ್ನ 2:30ಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ। ಒಟ್ನಲ್ಲಿ ಹೈಕೋರ್ಟ್ ಸೂಚನೆ ಮೇರೆಗೆ ಎರಡೆರಡು ಬಾರಿ ಶಾಂತಿ ಸಭೆ ನಡೆದ ಬಳಿಕ ಇಂದು ವಿಚಾರಣೆ ನಡೆಯಲಿದ್ದು ಮಧ್ಯಾಹ್ನ 3:30ರವರೆಗೆ ಬಹುತೇಕವಾಗಿ ಆರ್ಎಸ್ಎಸ್ ಪಥ ಸಂಚಲನದ ಸ್ಪಷ್ಟ ಚಿತ್ರಣ ಸಿಗಲಿದೆ। ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ।